ಯಾರು ಬಿಜೆಪಿ ಅವ್ರು ಯಾರು ಐ ವಾಂಟ್ ಟು ಸೇ ಅವ್ರ ಹೆಸರು ಗೊತ್ತಾಗಬೇಕು ನಮಗೆ. ಹೂ ಇಸ್ ದಿಸ್ ಫೂಲ್? Who is this fool who is talking like that? I am using a strong word because he seems to be a fool. I am telling you because ಇಡೀ ದೇಶದಲ್ಲಿ 23 ಲಕ್ಷ ಮಕ್ಕಳಿಗೆ ಮೋಸ ಮಾಡಿರ್ತಕ್ಕಂಥ ಇವತ್ತು ಕೇಂದ್ರ ಬಿಜೆಪಿ ಸರ್ಕಾರ ನಾಚಿಕೆ ಬರಬೇಕು ಅವರಿಗೆ. ನಾಚಿಕೆ ಬರಬೇಕು ಅವರಿಗೆ. ಏನಾದರೂ ಮಾನ ಮರ್ಯಾದೆ ಇದೆಯಾ ಅವರಿಗೆ? ಈ ದೇಶದಲ್ಲಿ ನಮ್ಮ ಮಕ್ಕಳು ಪಾಪ ಎಷ್ಟು ಕಷ್ಟಪಡ್ತಾರೆ ಗೊತ್ತಿದೆ ನಿಮಗೆ? ಎಕ್ಸಾಮ್ ಬರೆಯೋಕೆ ಪಾಪ ಎರಡೆರಡು ಸರಿ ಮೂರು ಸರಿ ಡ್ರಾಪ್ ಕೊಂಡು ಎಕ್ಸಾಮ್ ಬರೆದಿದ್ದಾರೆ. ಅವ್ರನ್ನ ಪೇಪರ್ ಲೀಕ್ ಮಾಡಿ ಮಾನ ಮರ್ಯಾದೆ ಇಲ್ಲದೇನೆ ಈಗ ಅವ್ರಿಗೆ ಹೇಳಕ್ಕೆ ನೈತಿಕ ಹಕ್ಕಿದೆಯಾ ಅವ್ರಿಗೆ? ಈ ಸಿಮ್ಸ್ ಮೇ ಫುಲ್ ಬಿಕಾಸ್ ಯು ಸಿ ವೈ ಇಟ್ ಹ್ಯಾಸ್ ಹ್ಯಾಪೆಂಡ್. ರೀ ಎಕ್ಸಾಮ್ ಯಾಕಾಗಿದೆ? ಬಿಕಾಸ್ ದೇ ಫೇಲ್ಡ್. ಅಂಡ್ ವೈ ಡಿಡ್ ದೇ ಬ್ರಿಂಗ್ ದ ಆರ್ಮಿ ದೇರ್ ಟು ಶೋ. ಯು ಸಿ ಅವರೆಲ್ಲ ಏನು ನಾಟಕ ಮಾಡಿದ್ರು ಜನರಿಗೆ ಗೊತ್ತಾಗಿದೆ. ಈ ಎಕ್ಸಾಮ್ ನಾ ಇದ್ರ ಬಗ್ಗೆ ಜಾಸ್ತಿ ಮಾತಾಡಿಲ್ಲ, ಹೇಳ್ತಾ ಇದ್ದೀನಿ ನಿಮಗೆ. ಈ ಎಕ್ಸಾಮ್ ನೀಟ್ ಎಕ್ಸಾಮ್ ಈಸ್ ಲಾಸ್ಟ್ 5 years ಇಂದ ಅಕ್ರಮ ನಡೀತಾ ಇದೆ. ಕಳೆದ 5 ವರ್ಷದಿಂದ ನಾನು ಪ್ರತಿ ವರ್ಷನೂ ಕೂಡ ಇದ್ರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ದೀನಿ. ಪ್ರತಿ ಸರಿ ಗೊಂದಲ, ಪ್ರತಿ ಸರಿ ಮಕ್ಕಳಿಗೆ ತೊಂದರೆ. 5 ವರ್ಷದಿಂದ ಇದು ಸರಿ ಮಾಡೋಕ್ಕಾಗದೇ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಈ ಮನ ಮರ್ಯಾದೆ ಇದೆಯಾ ಅವ್ರಿಗೆ? ಒಂದು ಎಕ್ಸಾಮ್ ಕಂಡಕ್ಟ್ ಯೋಗ್ಯತೆ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕಾಗಲ್ಲ. ಈಗ ಅವ್ರಿಗೆ ಜನರು ಸಂಪೂರ್ಣ ಇವ್ರ ಮೇಲೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಅಂತ ಹೇಳಿ ಇವತ್ತು ಆರ್ಮಿ ಯೂಸ್ ಮಾಡ್ತಾ ಇದ್ದಾರೆ. ಯಾಕೆ ಗೊತ್ತಾ? ಅವ್ರಿಗೆ ಇವ್ರ ಮೇಲೆ ದಟ್ ಮೀನ್ಸ್ ಟು ಸೇ ದ ಅಡ್ಮಿನಿಸ್ಟ್ರೇಷನ್ ಇಸ್ ಕೊಲ್ಯಾಪ್ಸ್ಡ್. ಗವರ್ಮೆಂಟ್ ಆಫ್ ಇಂಡಿಯಾ ಅಡ್ಮಿನಿಸ್ಟ್ರೇಷನ್ ಇಸ್ ಟೋಟಲಿ ಕೊಲ್ಯಾಪ್ಸ್ಡ್. ದಟ್ಸ್ ವೈ ದೇ ಆರ್ ಬ್ರಿಂಗಿಂಗ್ ಆರ್ಮಿ ಟು ಬ್ರಿಂಗ್ ಟ್ರಸ್ಟ್ ಇನ್ ದ ಸಿಸ್ಟಮ್. ನಾಚಿಕೆ ಆಗ್ಬೇಕು ಅವರಿಗೆ. ಆಮೇಲೆ ಇವ್ರು ನೋಡಿ, ಇವ್ರದ್ದು ಅಡೋಸಿಟಿ ನೋಡಿ, ಇವ್ರು ಏನು ಹೇಳ್ತಾ ಇದ್ದಾರೆ. ಒಂದು ಎಕ್ಸಾಮ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಗಿದ್ದು 3 ಮಕ್ಕಳು ಮಿಸ್ ಆಗಿದೆ ಎಕ್ಸಾಮ್. 3 ಮಕ್ಕಳಲ್ಲಿ ಒಂದು ಮಗು ಕಳೆದ ವರ್ಷದ್ದು ಹಾಲ್ ಟಿಕೆಟ್ ತಂದಿದೆ ಪಾಪ, ಅದನ್ನು ಮಿಸ್ ಆಗಿ. ಇನ್ನೊಂದು ಮಗು ಬೇರೆ ರೋಡಿಂದ ಬಂದಿದ್ದಕ್ಕೆ ಸಂಬಂಧ ಇಲ್ಲ. ಇನ್ನೊಂದು ಮಗು ಈ ಕಡೆ ಹೋಗುವಾಗ ಇದು ಡಿಲೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಅದಲ್ದೇನೆ ನೋಡಿ, ಅದಲ್ದೇನೆ ಇವತ್ತು 11ರಿಂದ ಅವ್ರಿಗೆ ವೈಡಿ ನಿಂತು ಅದು ಯಾಕೆ ಬಂದಿಲ್ಲ ಅನ್ನೋ ಗೊತ್ತಿಲ್ಲ. ಬಟ್ ಇವ್ರು ನೋಡಿ, ಲುಕ್ ಎಟ್ ದ ಅಟ್ರಾಸಿಟಿ. Where was this fool? When did he react? ಈ ದೇಶದ 23 ಲಕ್ಷ ಮಕ್ಕಳು ಇವತ್ತು ಎಕ್ಸಾಮ್ ಮಿಸ್ ಮಾಡಿ 12ಕ್ಕಿಂತ ಜಾಸ್ತಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರು ಮಾತಾಡಿದ್ದ ಇವನು ಟಾಕ್ ಆನ್ ದಟ್ ಒಕೇಶನ್. ಹೇಳ್ತಾ ಇವನು ಆಸ್ ಎನ್ MP ಪಾರ್ಲಿಮೆಂಟ್ ಹೇಳ್ದ ಏನಾದ್ರು ಪಬ್ಲಿಕ್ ಅಲ್ಲಿ ಮಾತಾಡಕ್ಕೆ ನಾಚಿಕೆ ಆಗಲ್ಲ ಈಗ ಹೇಳಕ್ಕೆ? ಹೇಳಬೇಕಾಗಿತ್ತು ಅವಾಗ ನಮ್ಮ ಸರ್ಕಾರ ತಪ್ಪು ಮಾಡಿದೆ ಅಂತ ಹೇಳಬೇಕಾಗಿ ಹೇಳ್ತಾ ಅವನು. ನೋಡಿ, ನಾನು ಪ್ರತಿ ಸರಿ ಒಂದು ಗೊಂದಲ ಆಗಿದೆ. ಒಂದ್ಸರಿ ಗ್ರೇಸ್ ಮಾರ್ಕ್ ಗೊಂದಲ ಮಾಡಿದ್ರು, ಒಂದ್ಸರಿ ನೋಡಿ ಅಲ್ಲಿ ಬೇರೆ ಕಡೆ ದೇರ್ ವಾಸ್ ಎ ಹ್ಯೂಜ್ ಡೌಟ್ ಏನಂದ್ರೆ ಇದು ಪೇಪರ್ ಲೀಕ್ ಆಗಿದೆ ಅಂತ. ಬಟ್ ಸಮ್ಹೌ ಗವರ್ಮೆಂಟ್, ಆಮೇಲೆ ವಾಟ್ ಇಸ್ ದ ಗವರ್ಮೆಂಟ್ ಡೂಯಿಂಗ್? ಅವ್ರು ಒಬ್ರು ಯಾರಾದ್ರ ಮೇಲೆ ಆಕ್ಷನ್ ತಗೊಂಡಿದಾರಾ? ಯಾರಾದ್ರೂ ರಿಸೈನ್ ಮಾಡಿದಾರಾ? ಯಾರು ಮಂತ್ರಿ ಹೋಗ್ಲಿ ಒಬ್ಬ ಆಫೀಸರ್ ಮೇಲೆ ಆಕ್ಷನ್ ತಗೊಂಡಿದ್ದಾರೆ ಹೇಳಿ ನೀವು? ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ರಿ? ಮಾನ ಮರ್ಯಾದೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ. ಪ್ರಧಾನ ಮಂತ್ರಿಗಳು ನೋಡಿದ್ರೆ ಪರೀಕ್ಷಾ ಪೇ ಚರ್ಚೆ ಅಂತ ಹೇಳ್ತಾರೆ. ಇದು ಪರೀಕ್ಷಾ ಪೇ ಚರ್ಚೆ ಹೇಳ್ಬೇಕು ದೇಶಕ್ಕೆ ಬಂದು. ಇದು ತಪ್ಪಾಗಿದೆ, ಅವ್ರ ಮೇಲೆ ಆಕ್ಷನ್ ತಗೊಂಡಿದೆ ಅಂತ ಹೇಳಕ್ಕಾಗಲ್ಲ ಇವರಿಗೆ. ಇದು ನಮ್ಮ ಏನೋ ಒಂದು ಮಿಸ್ ಆಗಿದೆ ಅಂತ ಹೇಳಿ ನಾಚಿಕೆ ಆಗ್ಬೇಕು. ಈ ಸಿಮ್ಸ್ ಪೇ ಫೂಲ್.